ಅಗಸ್ತ್ಯ ಮುನಿಗಳು ದಕ್ಷಿಣ ಯಾತ್ರೆಗೆ ಬಂದಾಗ ಸೋಮವಾರದಂದು ಈ ಒಂದು ಲಿಂಗವನ್ನು ಸ್ಥಾಪಿಸಿದ್ದಕ್ಕ ಇದಕ್ಕ ಸೋಮೇಶ್ವರ ಅಂತ ಕರೀತಾರ್ರಿ. ಅಮರ ಶಿಲ್ಪಿ ಜಕಣಾಚಾರಿ ಕಟ್ಟಿದಂತಹ ಈ ಒಂದು ಗುಡಿಯ ಇತಿಹಾಸವನ್ನ ಇವತ್ ನಿಮ್ಗ ತಿಳಿಸ್ತೇನೆ ಬರ್ರಿ. ಶರಣ್ರಿ, ಧಾರವಾಡದ ತೇಜಸ್ವಿ ನಗರ ಹತ್ತಿರದಲ್ಲಿ ಬರುವಂತಹ ಈ ಒಂದು ಸೋಮೇಶ್ವರ ಗುಡಿ ಸುಮಾರು 800 ವರ್ಷಗಳ ಹಳೆಯದಾಗಿದ್ದು 12ನೇ ಶತಮಾನಕ್ಕೆ ಸೇರಿದ್ದಂತ ಇಲ್ಲಿ ಉಲ್ಲೇಖಿಸಲಾಗೈತ್ರಿ. ಅಗಸ್ತ್ಯ ಮುನಿಗಳು ಹಾಗೂ ಅವರ ಪತ್ನಿ ಲೋಪಾಮುದ್ರೆಯವರು ಭಾರತದ ದಕ್ಷಿಣ ಯಾತ್ರೆಗೆ ಅಂತ ಬಂದಾಗ ಅವರಿಗೆ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಮಹಾಶಿವರಾತ್ರಿ ಎಂದು ಕಾಶಿಯ ಜ್ಯೋತಿರ್ಲಿಂಗಕ್ಕೆ ಹೋಗಿ ವಿಶ್ವನಾಥನ ದರ್ಶನ ಪಡಿಬೇಕಂತೇಳಿ ಇಚ್ಛೆ ಇರುತ್ರಿ. ಆದರೆ ಅವರು ಮಹಾಶಿವರಾತ್ರಿಯ ಹಿಂದಿನ ದಿವಸ ಇಲ್ಲಿಗೆ ಬಂದು ತಲುಪಿದ ಕಾರಣ ಮಾರನೇ ದಿನ ಮುಂಜಾನೆ ಹೊತ್ತು ಅಗಸ್ತ್ಯ ಮುನಿಗಳು ಪೂಜೆಗೆ ಕುಳಿತಾಗ ಅವರ ಧರ್ಮಪತ್ನಿ ಲೋಪಾಮುದ್ರೆಯವರು ಬಂದು ಅವರಿಗೆ ಕಾಶಿಗೆ ಹೋಗಿ ವಿಶ್ವನಾಥನ ಪೂಜೆ ಮಾಡ್ತೇನಂತ ಹೇಳಿದ್ರಿ, ಎಲ್ಲಿದೆ ನಿಮ್ಮ ಕಾಶಿ, ಎಲ್ಲಿದ್ದಾನೆ ನಿಮ್ಮ ವಿಶ್ವನಾಥ ಎಂದು ವ್ಯಂಗ್ಯವಾಗಿ ಕಾಡಿಸ್ತಾರಂತ್ರಿ. ಆಗ ಅಗಸ್ತ್ಯ ಮುನಿಗಳು, ಹೌದು, ನನಗೆ ಕಾಶಿಗೆ ಹೋಗಲು ಆಗಲಿಲ್ಲ, ಆದರೆ ನಾನು ಈಗ ಸ್ಥಾಪಿಸಿದಂತ ಲಿಂಗುವೇ ಕಾಶಿ ವಿಶ್ವನಾಥನೆಂದು ತಿಳಿದುಕೊಳ್ಳುತ್ತೇನೆ ಹಾಗೂ ಇವತ್ತು ಸೋಮವಾರ ಇರುವ ಕಾರಣ ಇದನ್ನ ನಾನು ಸೋಮೇಶ್ವರ ಎಂದು ಕರೆಯುತ್ತೇನೆ ಅಂತ ಹೇಳಿದ್ರಿ. ಹಾಗೂ ಲೋಪಾಮುದ್ರೆ ಅವರು ಹಾಸ್ಯದಿಂದ ಮಾತನಾಡಿದ ಕಾರಣ ಇದಕ್ಕೆ ಹಾಸ್ಯ ಕಟಾಕ್ಷ ಎಂದು ಕರೀತಾರ. ಅದು ಈಗ ಆಡು ಭಾಷೆದಾಗ ಹೊಸ ಕಟ್ಟಿ ಅಂತ ಆಗೈತ್ರಿ. ಅಷ್ಟ ಅಲ್ಲ, ಅವರ ತಪಸ್ಸಿನ ಪ್ರಭಾವದಿಂದ ಇಲ್ಲಿ ನೀರಿಗಾಗಿ ಶಾಲ್ಮಲಾ ನದಿಗೂ ಜನ್ಮ ಕೊಡುತ್ತಾರ. ಇದು ಮುಂದೆ ಗುಪ್ತವಾಗಿ ಹರಿಯುವುದಕ್ಕೆ ಇದಕ್ಕೆ ಗುಪ್ತಗಾಮಿನಿ ಎಂದು ಕರೀತಾರ. ಹಾಗೂ ಕಾರವಾರ ಜಿಲ್ಲೆಯಲ್ಲಿ ಮತ್ತು ಉಗಮವಾಗಿ ಅಘನಾಶಿನಿ ಎಂದು ಹರಿದ ಅರಬ್ಬಿ ಸಮುದ್ರ ಸೇರ್ತೈತ್ರಿ. ಮುಂದಿನ ಸೋಮವಾರ ಮತ್ತೊಂದು ಕಥೆಯ ಮುಖಾಂತರ ಬರ್ತೇನಿ. ಅಲ್ಲಿವರೆಗೂ ನಮ್ಮನ್ನ ಫಾಲೋ ಮಾಡ್ರಿ.